ಪಾರ್ಲಿಮೆಂಟ್ನಲ್ಲಿ RC16 ಶೂಟಿಂಗ್. ಮಾರ್ಚ್ 4ರಿಂದ ಸಂಸತ್ ಭವನದಲ್ಲಿ ಚಿತ್ರೀಕರಣ. ಇತ್ತೀಚೆಗೆ ಉದ್ಘಾಟನೆಯಾದ ಹೊಸ ಸಂಸತ್ ಭವನ. ರಾಮ್ ಚರಣ್ ನಟನೆಯ ತೆಲುಗು ಚಿತ್ರ RC16. ರಾಮ್ ಚರಣ್ ಜೊತೆ ಶಿವರಾಜ್ ಕುಮಾರ್ ಕೂಡ ನಟಿಸ್ತಾ ಇರುವಂತ ಚಿತ್ರ. ಮೊದಲ ಶೆಡ್ಯೂಲ್ ಮೈಸೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಎರಡನೇ ಶೆಡ್ಯೂಲ್ ಡೆಲ್ಲಿಯಲ್ಲಿ ಚಿತ್ರೀಕರಿಸಲು ಯೋಜನೆ. ಪಾರ್ಲಿಮೆಂಟ್ ಹಾಗೂ ಜಾಮಾ ಮಸೀದಿಯಲ್ಲಿ ಶೂಟಿಂಗ್. ರಂಜಾನ್ ಹಬ್ಬದ ಹಿನ್ನೆಲೆ ಮಸೀದಿಯಲ್ಲಿ ಚಿತ್ರೀಕರಣ ಅಸಾಧ್ಯ. ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಜಾಮಾದಲ್ಲಿ ಚಿತ್ರಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಗಮನಿಸ್ತಾ ಇದ್ವಿ, ಡೆಲ್ಲಿ ಪಾರ್ಲಿಮೆಂಟ್ನಲ್ಲಿ RC16 ಶೂಟಿಂಗ್ ಆರಂಭ ಆಗಿದೆ. ಈಗ ಅಂದ್ರೆ ಎಲ್ಲ ತಯಾರಿ ನಡೀತಾ ಇದೆ. ಮಾರ್ಚ್ 4ರಿಂದ ಸಂಸತ್ ಭವನದಲ್ಲಿ ಚಿತ್ರೀಕರಣ ಶುರುವಾಗುತ್ತೆ. ಇತ್ತೀಚೆಗೆ ಹೊಸ ಸಂಸತ್ ಭವನ ಉದ್ಘಾಟನೆ ಆಯಿತು. ರಾಮ್ ಚರಣ್ ನಟನೆಯ ತೆಲುಗು ಚಿತ್ರ RC16 ಅದೇ ಒಂದು ಸಂಸತ್ ಭವನದಲ್ಲಿ ಚಿತ್ರೀಕರಣ ಆಗುತ್ತೆ. ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಅಲ್ಲಿ ಪರ್ಮಿಷನ್ ಇದೆಯಾ, ಹೊಸ ಸಂಸತ್ ಕಟ್ಟಡದಲ್ಲಿ ಹೇಗೆ ಚಿತ್ರೀಕರಣಕ್ಕೆಲ್ಲ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ಹೇಳಿ. ಮೊದಲ ಶೆಡ್ಯೂಲ್ ಮೈಸೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಎರಡನೇ ಶೆಡ್ಯೂಲ್ ಡೆಲ್ಲಿಯಲ್ಲಿ ಚಿತ್ರೀಕರಿಸಲು ಯೋಜನೆ. ಪಾರ್ಲಿಮೆಂಟ್ ಹಾಗೂ ಜಾಮಾ ಮಸೀದಿಯಲ್ಲಿ ಶೂಟಿಂಗ್. ರಂಜಾನ್ ಹಬ್ಬದ ಹಿನ್ನೆಲೆ ಮಸೀದಿಯಲ್ಲಿ ಚಿತ್ರೀಕರಣ ಅಸಾಧ್ಯ. ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಜಾಮಾದಲ್ಲಿ ಚಿತ್ರಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಗಮನಿಸ್ತಾ ಇದ್ವಿ, ಡೆಲ್ಲಿ ಪಾರ್ಲಿಮೆಂಟ್ನಲ್ಲಿ RC16 ಶೂಟಿಂಗ್ ಆರಂಭ ಆಗಿದೆ. ಈಗ ಅಂದ್ರೆ ಎಲ್ಲ ತಯಾರಿ ನಡೀತಾ ಇದೆ. ಮಾರ್ಚ್ 4ರಿಂದ ಸಂಸತ್ ಭವನದಲ್ಲಿ ಚಿತ್ರೀಕರಣ ಶುರುವಾಗುತ್ತೆ. ಇತ್ತೀಚೆಗೆ ಹೊಸ ಸಂಸತ್ ಭವನ ಉದ್ಘಾಟನೆ ಆಯಿತು. ರಾಮ್ ಚರಣ್ ನಟನೆಯ ತೆಲುಗು ಚಿತ್ರ RC16 ಅದೇ ಒಂದು ಸಂಸತ್ ಭವನದಲ್ಲಿ ಚಿತ್ರೀಕರಣ ಆಗುತ್ತೆ. ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಅಲ್ಲಿ ಪರ್ಮಿಷನ್ ಇದೆಯಾ, ಹೊಸ ಸಂಸತ್ ಕಟ್ಟಡದಲ್ಲಿ ಹೇಗೆ ಚಿತ್ರೀಕರಣಕ್ಕೆಲ್ಲ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ಹೇಳಿ.